ಥ್ಯಾಂಕ್ ಯು ಎವ್ರಿಬಡಿ. ಹಲೋ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಸಹೃದಯ ಕನ್ನಡಿಗರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ಮಾಸ್ಟರ್ ಮಂಜುನಾಥ್ ಅವರ ಜೊತೆ ಒಂದು ಕಿರು ಹಾಸ್ಯ ಲಹರಿಯನ್ನು ಹರಿಸ್ಬೇಕು ಅಂತ ನಾವಿಬ್ಬರು ಯೋಚನೆ ಮಾಡ್ಕೊಂಡಿದ್ದೇವೆ. ಬಹುಶಃ ನಿಮಗೆಲ್ಲ ಮಾಹಿತಿ ಜೊತೆ ಒಂದು ಸಂದೇಶವನ್ನು ಸಹ ಕೊಡಬಹುದೇನೋ ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಒಂದು ಇಂಟರ್ವ್ಯೂ ಅಥವಾ ಈ ಒಂದು ಸಂದರ್ಶನವನ್ನು ಏರ್ಪಾಡು ಮಾಡಿದ್ದೇವೆ. ಮಾಸ್ಟರ್ ಮಂಜುನಾಥ್, ಮೊದಲನಿಗೆ ಒಂದಾನೊಂದು ಕಾಲದಲ್ಲಿ ನೀವು ಬಾಲನಟನಾಗಿ ಬಲೇ ಚತುರ ಎನಿಸಿಕೊಂಡವರು, ಜಯಬೇರಿ ಬಾರಿಸಿದವರು, ಮಿಂಚಿನ ಓಟದಂತೆ ನಟನೆಯಲ್ಲಿ ಆಟ ಬೊಂಬಾಟವಾಡಿಸಿ ಇದು ಸಾಧ್ಯವೇ ಎನ್ನುವಂತೆ ಕೋಟ್ಯಾಂತರ ಕನ್ನಡಿಗರ ಹೃದಯ ಗೆದ್ದ ಮಗನಾಗಿ ಒಂದು ದಂತೆಕತೆ ಎಂಬಂತೆ ಒಂದು ಮುತ್ತಿನ ಕತೆ ಆಗಿದ್ದೀರಿ. ಕನ್ನಡಿಗರ ಮನದಾಳದಲ್ಲಿ ಕುಲಪುತ್ರನಾಗಿ ನೆಲೆಸಿ ನೋಡಿ ಸ್ವಾಮಿ ನಾವಿರೋದು ಹೀಗೆ ಎಂದು ಹಾಡಿ ಕುಣಿದು ಹಣಬಲವೋ ಜನಬಲವೋ ಒಂದೂ ಅರಿಯದ ವಯಸ್ಸಿನಲ್ಲಿ ನೀವು ಕನ್ನಡ ಸಿನಿಮಾ ಮತ್ತು ದೂರದರ್ಶನದಲ್ಲಿ ಭರ್ಜರಿ ಬೇಟೆ ಮಾಡಿ ದೇವರ ಆಟ ಏನೋ ಗೊತ್ತಿಲ್ಲ, ತರ್ಕಕ್ಕೆ ಸಿಲುಕದಂತೆ ಧರ್ಮದಾರಿ ತಪ್ಪಿತು ಎಂಬಂತೆಯೋ ಕನ್ನಡಿಗರ ಮನದಲ್ಲಿ ಪುಂಡ ಪ್ರಚಂಡರಾಗಿದ್ದ ನೀವು ದಿಗ್ವಿಜಯ ಸಾಧಿಸುತ್ತಿದ್ದ ಸಮಯದಲ್ಲಿಯೇ ಬೆಂಕಿ ಬಿರುಗಾಳಿಗೆ ಸಿಕ್ಕಂತೆ, ಆಕ್ಸಿಡೆಂಟ್ಗೆ ಒಳಗಾದಂತೆ, ಇದು ದೇವರ ಆಟನೋ ಎಂದುಕೊಳ್ಳುವಂತೆ ಕನ್ನಡಿಗರೆಲ್ಲ ನ್ಯಾಯ ಎಲ್ಲಿದೆ ಎಂಬ ತರ್ಕಗಳು ಎದ್ದಿರುವ ಸಮಯದಲ್ಲಿ ಜೀವಕ್ಕೆ ಜೀವ ಕೊಡುವ ಪವಿತ್ರ ಪ್ರೇಮ ಹೊಂದಿರುವ ಕನ್ನಡಿಗರು ನಮ್ಮಿಬ್ಬರದು ಜನ್ಮ ಜನ್ಮದ ಅನುಬಂಧ, ಹೊಸ ಜೀವನ, ಹೊಸ ತೀರ್ಪನ್ನು, ಇದು ಅಂತಿಮ ಘಟ್ಟವಲ್ಲ ಎಂದು ಈ ಸಂದರ್ಭದಲ್ಲಿ ತುಂಬು ಹೃದಯದ ಪ್ರೀತಿಯನ್ನು ತಮಗೆ ಧಾರೆ ಎರೆಯುತ್ತಾ ಹೊಸ ಆಶಾಕಿರಣದೊಂದಿಗೆ ಅಪೂರ್ವ ಸಂಗಮದಂತೆ ಈ ದಿನ ಮಾನವ ಸಂಪನ್ಮೂಲ ವೃತ್ತಿನಿರತರ ಉತ್ಸವದಲ್ಲಿ ಭಾಗವಹಿಸುತ್ತಿರುವ ನಿಮಗೆ ಸ್ವಾಗತ, ಸುಸ್ವಾಗತ. ತುಂಬ ವಂದನೆಗಳು ಡಾಕ್ಟರ್ ಮಂಜುನಾಥ್ ಅವರೇ. ಶಂಕರ್ ನಾಗ್ ಸರ್ದು ಎಲ್ಲ ಸಿನಿಮಾಗಳು ಹೆಸರುಗಳನ್ನ ಇಟ್ಕೊಂಡು ಹೇಗೆ ಅದನ್ನು ಪೋಣಿಸಿ ಒಂದು ವೆಲ್ಕಮ್ ಮಾಡಿದ್ದೀರಾ, ತುಂಬಾ ಚಿರಋಣಿ. ಇದು ತುಂಬ ಸ್ಪೆಷಲ್ ಆಗಿರುತ್ತೆ ನನ್ನ ಹಾರ್ಟಲ್ಲಿ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಮಾಸ್ಟರ್ ಮಂಜುನಾಥ್, ನಿಮ್ಮ ಜೀವನದ ಯಶೋಗಾಥೆಯನ್ನು ಮೂರು ಭಾಗಗಳಲ್ಲಿ ನೋಡಬಹುದು. ಮೊದಲನೇ ಭಾಗ ನಮ್ಮ ಇವರು ಹೇಳಿದಾಗೆ ತಮ್ಮ 3ನೇ ವಯಸ್ಸಿನಲ್ಲಿ ಬಾಲ್ಯ ಅವಸ್ಥೆಯಲ್ಲಿ ತುಂಟತನ, ನಟನೆ, ಕೀರ್ತಿ, ಯಶಸ್ಸು, ಪ್ರಶಂಸೆ ಎಲ್ಲನೂ ಗಳಿಸ್ಕೊಂಡಿದ್ರಿ. ಅದು ಮೊದಲನೇ ಭಾಗ. ಎರಡನೇ ಭಾಗ ಯೌವನ, ತಳಮಳ, ಇದು ಓದು, ವಿದ್ಯಾಭ್ಯಾಸ, ಹುಡುಕಾಟ, ಆಯ್ಕೆ, ಇದು ನಿಮ್ಮ ಜೀವನದ ಎರಡನೇ ಭಾಗ. ಮೂರನೇ ಭಾಗ ನಿಮ್ಮ ಕಾರ್ಪೊರೇಟ್ ಜೀವನ, ಕನ್ಸಲ್ಟೆನ್ಸಿ, ಸಂಸಾರ, ಮಗ, ಅನ್ವೇಷಣೆಯೊಂದಿಗೆ ಮುಂದಿನ ಆಯ್ಕೆ, ಗುರಿ, ಸಂತಸ, ಸಂಘರ್ಷ, ತೃಪ್ತಿ, ಇವುಗಳೆಲ್ಲ ಮೂರನೇ ಭಾಗದಲ್ಲಿ ನಾನು ಕಂಡಂಗೆ ತಾವಿದ್ದೀರಿ. ಇದ್ರ ಬಗ್ಗೆ ನಿಮ್ಮ ಮೊದಲ ಪ್ರಕ್ರಿಯೆ, ನಂತರ ಮಾತುಕತೆಯನ್ನು ಮುಂದುವರಿಸೋಣ. ಇಲ್ಲ, ಹೆಚ್ಚು ಕಮ್ಮಿ ಥೀಸಿಸ್ ಮಾಡಿರೋ ಥರ ಇದೆ. ನನಗೇನೆ ಹೌದಾ ಇಷ್ಟೆಲ್ಲ ಭಾಗಗಳಿದೆಯಾ ನನ್ನ ಜೀವನದಲ್ಲಿ ಅಂತ ಯೋಚನೆ ಮಾಡೋಷ್ಟು ಚೆನ್ನಾಗಿ ಅಧ್ಯಯನ ಮಾಡಿದ್ದೀರಾ ಸರ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕರೆದು ಸರ್ನ ಮೀಟ್ ಮಾಡಿದಾಗ ಎಲ್ಲ ನೀವು ಬರಬೇಕು, ಒಂದು ಸಂದರ್ಶನ ಮಾಡ್ತೀನಿ ಅಂತ ಅಂದಾಗ ನಾನು ನಿಜವಾಗ್ಲೂ ಈ ಥರ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಇದು ನನ್ನ ಜೀವನದಲ್ಲೇ ಮೊದಲನೇ ಬಾರಿ ಈ ರೀತಿಯಾದ ಒಂದು ವಿಭಿನ್ನ ಒಂದು ಸಂದರ್ಶನ ಆಗ್ತಾಯಿದೆ. ಅದು ಎಸ್ಪೆಷಲಿ ನಿಮ್ಮೆಲ್ಲರ ಮುಂದೆ ಆಗ್ತಾ ಇರೋದು ತುಂಬ ಖುಷಿ ಆಗ್ತಾಯಿದೆ. ಡೆಫಿನೆಟ್ಲಿ ಈ 3 ಭಾಗ ಅನ್ನೋದಕ್ಕಿಂತ ನನ್ನ ಜೀವನ ಒಂಥರ ತುಂಬಾ ಒಂದು ವರ್ಡಲ್ಲಿ ಹೇಳಬೇಕು ಅಂದರೆ ನಾನು ತುಂಬ ಪುಣ್ಯವಂತ ಅಂತ ಹೇಳ್ಬೋದು. ಯಾಕಂದರೆ ಯಶವಂತಪುರದಲ್ಲಿ ಒಂದು ತ್ರಿವೇಣಿ ರೋಡಲ್ಲಿ ಒಂದು ಸಣ್ಣ ಒಂದು ಶೀಟ್ ಮನೆಯಲ್ಲಿ ನಮ್ಮ ತಂದೆ ತಾಯಿಯವರಿಬ್ಬರೂ BHELಲ್ಲಿ
ಕೆಲಸ ಮಾಡೋರು, ಕಾರ್ಮಿಕರು. ಅವರ ಆ ಬಡ ಕುಟುಂಬದಿಂದ ನಾನು ಇವತ್ತವರೆಗೂ ಇಲ್ಲಿವರೆಗೂ ಬರಬೇಕಾದ್ರೆ ಕನ್ನಡಿಗರ ಪ್ರೀತಿ ಅವರ ಹಾರೈಕೆ ಅಂತ ಮಾತ್ರ ಹೇಳಬಲ್ಲೆ ಹೊರತು ಇನ್ನೇನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಒಂದು ಹುಡುಗಾನು ಈ ಕನಸು ಕಾಣ್ಬೋದು, ಇಲ್ಲಿವರೆಗೂ ಬರ್ಬೋದು. 30 ವರ್ಷ ಆಗಿದೆ ನಾನು ಲಾಸ್ಟ್ ಸಿನಿಮಾ ಮಾಡಿ. ಇವತ್ತಿಗೂ ನೀವೆಲ್ಲ ನೋಡಿ ಒಂದು ಪ್ರೀತಿ ಕೊಡ್ತೀರಾ, ಒಂದು ಅಪ್ರಿಷಿಯೇಟ್ ಮಾಡ್ತೀರಾ ಅಂತಂದರೆ ಯಾವುದೋ ಒಂದು ಇಲ್ಲಿ ಕನ್ನಡಿಗನಾಗಿ ಹುಟ್ಟಿದ ಒಂದು ಪುಣ್ಯ ಅದರಿಂದ ಕಾರಣ ಅಂತ ನಾನು ನಂಬ್ತೀನಿ. ಒಂದು ವಿಡಿಯೋ ಕ್ಲಿಪ್ಪಿಂಗ್. ಮಂಜುನಾಥ್, ನಿಮ್ಮ ದಿಗ್ವಿಜಯ ಶುರುವಾಗಿದ್ದು ನಿಮ್ಮ 3ನೇ ವಯಸ್ಸಿನಲ್ಲಿ. ಏನಾದರೂ ನೆನಪುಗಳಿದೆಯಾ? ಡೆಫಿನೆಟ್ಲಿ. ಸೊ ಒಂದು ತುಂಬ ದೊಡ್ಡ ಅಡ್ವಾಂಟೇಜ್ ಇತ್ತು ನನಗೆ. ಅಂದರೆ ಇವತ್ತಿಗದು ಯೋಚನೆ ಬರ್ತಾ ಇದೆ, ಇವತ್ತಿಗದು ಗೊತ್ತಾಗ್ತಾ ಇದೆ, ಅವತ್ತು ಗೊತ್ತಿರಲಿಲ್ಲ. ಆಗ ಇವ್ರು ಯಾರು, ಆರ್ತಿಯವರು ಅಥವಾ ಅಂಬರೀಷ್ ಅವರು ಮತ್ತು ಇವರೆಲ್ಲ ಎಷ್ಟು ದಿಗ್ಗಜರು, ಎಂಥ ದೊಡ್ಡ ಆ್ಯಕ್ಟ್ರೆಸ್ ಅಂತ ಗೊತ್ತಿರಲಿಲ್ಲ ನನಗೇನು. ಅಂದರೆ ಸ್ಕೂಲ್ಗೆ ಹೋಗಬೇಕಾದಿಲ್ಲ, ಚಾಕ್ಲೇಟ್ಸ್ ಕೊಡೋರು, ಹೇಳ್ದಂಗೆ ಮಾಡಿದ್ರೆ ನಾನು ಎಲ್ಲ ಮುದ್ದು ಮಾಡೋರು. ಇಷ್ಟೇ ನಂದು ಸಿಂಪಲ್ ಅಜೆಂಡಾ ಇತ್ತು. ಸೊ ಎಷ್ಟು ಅವ್ರು ಏನು ಹೇಳಿದ್ರೆ ಅದು ಮಾಡಿದ್ರೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ, ಖುಷಿಯಾಗಿರ್ತಾರೆ, ಇಷ್ಟು ಗೊತ್ತಿತ್ತು. ಸೊ ನನ್ನ ನೆನಪುಗಳೆಲ್ಲ ಇಷ್ಟೇ. ಏನು, ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ, ಹೋಗೋದಕ್ಕೆ ಎಕ್ಸ್ಕ್ಯೂಸ್ ಇರ್ತಾಯಿತ್ತು, ಅಲ್ಲಿ ಹೋದರೆ ತುಂಬ ಮುದ್ದು ಮತ್ತು ಚಾಕ್ಲೇಟ್ ಸಿಗ್ತಾಯಿತ್ತು. ಇದು ನನ್ನ ನೆನಪುಗಳು. ಮುಂದಿನ ವಿಡಿಯೋ ಕ್ಲಿಪ್ಪಿಗೆ ನೋಡೋಣ. ನೆಕ್ಸ್ಟ್ ಬಂದು ಕೂತಿದ್ಯಾ? ಮಾಡ್ತೀನಿ. ಮಂಜುನಾಥ್, ಡಾಕ್ಟರ್ ರಾಜ್ರವರ ಒಂದು ಮುತ್ತಿನ ಕತೆ ಸಿನಿಮಾ ನಾವು ಕೇಳಿದ್ದೇವೆ. ಇದೇನು ಅಂಬರೀಷ್ರವರ ಒಂದು ಮೊಟ್ಟೆಯ ಕತೆ? ಅಲ್ಲ, ಇದರಲ್ಲಿ ತುಂಬ ತಮಾಷೆ ಏನು ಅಂದರೆ ಅದು ಹುಂಜ, ಅದು ಅಲ್ಲಿ ಕೂತಿರೋದು. ಆಗ ಕೋಳಿ ಸಿಕ್ಕಿಲ್ವೋ ಏನೋ. ಬಟ್ ಆ ಫ್ಯಾಕ್ಟನ್ನು ನನ್ನ ಮಗ ಅಬ್ಸರ್ವ್ ಮಾಡಿ ನನಗೆ ಹೇಳ್ದ, ಇದೇನಿದು ಅಂದ. ಹೌದಲ್ವಾ, ಇವತ್ತರೆಗೂ ನಾನು ಅದನ್ನು 3-4 ಸತಿ ನೋಡಿದ್ದೀನಿ, ತಲೆಗೆ ಹೋಗಿಲ್ಲ ಅಂತ. ಸೊ ಅದು ಯಾರು ಮೊಟ್ಟೆ ಹಾಕಿದ್ರು ಗೊತ್ತಿಲ್ಲ ಈಗಲೂ. ಬಟ್ ಏನು ಅಂತಂದರೆ, ಅಗೇನ್ ಸತ್ತೆ ಪೇ ಸತ್ತ ರೀಮೇಕ್ ಇದು, ಜಗ್ಗು ಅಂತ ಸಿನಿಮಾ. ನನಗೇನು ಅವ್ರು ಎಂಥ ದೊಡ್ಡ ವ್ಯಕ್ತಿ ಅಥವಾ ಎಷ್ಟು ದೊಡ್ಡ ರೆಬಲ್ ಸ್ಟಾರ್ ಏನೂ ಗೊತ್ತಿರಲಿಲ್ಲ. ಅಂಬರೀಷ್ ಅಂಕಲ್ಲು ಅಷ್ಟು ಸಲಿಗೆ ಎಷ್ಟು ಸತಿ ನಿಜವಾಗ್ಲೂ ಹೊಡೆದ್ನೋ ಏನೋ ಗೊತ್ತಿಲ್ಲ ನನಗೆ. ಬಟ್ ಅಷ್ಟು ಫ್ರೀಡಮ್ ಇರೋದು ನನ್ನ ಆ್ಯಕ್ಟಿಂಗಲ್ಲಿ, ಮತ್ತು ಅವರು ನನ್ನ ಮೇಲಿರೋ ಪ್ರೀತಿ ಅದಷ್ಟು ಚೆನ್ನಾಗಿ ಕಾಣಿಸುತ್ತದು. ಸೊ ಎಸ್, ಇಟ್ಸ್ ಏನೋ 8th ವಂಡರ್. ನೆಕ್ಸ್ಟ್. ನಿಮ್ಗೆ ABCD ಬರುತ್ತಾ? ABCD ಬೇಡ ಆಂಟಿ, ಇಂಗ್ಲಿಷ್ ಬೇಡ ನಿಮಗೆ. ಇದು ಕರ್ನಾಟಕ, ಕನ್ನಡನೇ ಕಲಿಬೇಕು. ಯಾರು ಹೇಳಿದ್ರು ಇದೆಲ್ಲ ನಿಮಗೆ? ನಮ್ಮಣ್ಣ. ಅಣ್ಣ? ಆಯ್ತಾ, ನಮ್ಮ ಗುರು. ಯಾವ ಗುರು? ಹೋಗಿ ಆಂಟಿ, ನಿಮ್ಗೊಂದು ಗೊತ್ತಿಲ್ಲ. ನೀವು ಸಿನಿಮಾನೇ ನೋಡಲ್ವಾ? ನಾನಿರುವುದೇ ನಿಮಗಾಗಿ. ಬಲೆ ತುಂಟ ನೀನು. ಮಂಜುನಾಥ್, ಕನ್ನಡ ಭಾಷೆ ಬಗ್ಗೆ ನಿಮ್ಮ ಪ್ರೇಮ, ಕಳಕಳಿ ಈ ಪ್ರಸಂಗದಲ್ಲಿ ಗೊತ್ತಾಗುತ್ತೆ. ಕನ್ನಡ ಮಾನವ ಸಂಪನ್ಮೂಲ ಅಧಿಕಾರಿಗಳ ಈ ಒಂದು ಸಮಾವೇಶದಲ್ಲಿ ಅವ್ರಿಗೇನಾದರೂ ಒಂದು ಮಾತು? ಡೆಫಿನೆಟ್ಲಿ. ಇವತ್ತು ಬೆಂಗಳೂರು ಏನಾಗಿದೆ, ಎಷ್ಟು ಮುಂದುವರಿತಾ ಇದೆ, ಎಷ್ಟು ದೊಡ್ಡದಾಗಿ ಬೆಳೀತದೆ, ಇದನ್ನು ನಾವು ಪ್ರತಿದಿನ ನಾವು ಪೇಪರ್ಗಳಲ್ಲಿ ಓದ್ತಾ ಇರ್ತೀವಿ. ಇದರಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡತನ, ನಮ್ಮ ಕಲ್ಚರು, ನಮ್ಮ ಇದೆಲ್ಲೋ ಏನೋ ಮಿಸ್ ಆಗ್ತಾ ಇದೆಯಾ ಅನ್ನೋ ಒಂದು ಭಯ ಕೂಡ ಕಂಟಿನ್ಯೂಸ್ ಆಗಿದೆ. ತಮ್ಮ ಎಲ್ಲ HR ಮಾನವ ಸಂಪನ್ಮೂಲ ಅಧಿಕಾರಿಗಳ ಮೂಲಕ ಕೇಳ್ಕೊಳ್ಳೋದೇನು ಅಂದರೆ, ಆದಷ್ಟು ಫಸ್ಟು ಪ್ರಿಫರೆನ್ಸ್ ನಮ್ಮವ್ರಿಗೆ ಕೊಡಿ, ಇಲ್ಲಿರೋರಿಗೆ ಕನ್ನಡ ಮಾತಾಡೋರು ಕೊಡಿ, ಅಥವಾ ಬಂದು ಸೇರ್ಕೊಳ್ಳೋರಿಗೆ ಒಂದಷ್ಟು ಎನ್ಕರೇಜ್ ಮಾಡಿ ಕನ್ನಡ ಕಲಿಸಿ. ನಾನಂತೂ ನನ್ನ ಕಡೆಯಿಂದ ನನ್ನ ಎಷ್ಟೋ ನನ್ನ ಕ್ಲೈಂಟ್ಸ್ಗೆ ಅಟ್ಲೀಸ್ಟ್ ನಮಸ್ಕಾರ,
ಚೆನ್ನಾಗಿದೆ, ಇಲ್ಲಿ ಬನ್ನಿ ಹೋಗಿ ಇಷ್ಟಾದರೂ ಹೇಳ್ಕೊಡ್ತೀನಿ. ಸೊ ಆ ಥರ ನಾವೆಲ್ಲರೂ ಒಂದು 5 ಪದಗಳು ಹೇಳ್ಕೊಟ್ರೆ ಅದು ಹಾಗೆ ಇನ್ನೂ ಮುಂದುವರಿತದೆ ಏನೋ. ಇನ್ಸಿಡೆಂಟ್ಲಿ ಒಂದು ಸಣ್ಣ ಇನ್ಫಾರ್ಮೇಷನ್, ನನ್ನ ಚಿಕ್ಕಪ್ಪ ಆ್ಯಕ್ಚುಲಿ ಜಾಪನೀಸ್ ಸಿಟಿಸನ್ ಅವರು ಇಲ್ಲಿ ಲಾಸ್ಟ್ ಒಂದು 30-40 ಇಯರ್ಸ್ ಅಂತಿದ್ದಾರೆ. ಸ್ಪಷ್ಟವಾಗಿ ಕನ್ನಡ ಕಲ್ತಿದ್ದಾರೆ. ಅವ್ರು ಹೇಳ್ತಾರೆ ಇದಕ್ಕಿಂತ ಸಿಂಪಲ್ ಆದ ಒಂದು ಲ್ಯಾಂಗ್ವೇಜು, ಇದಕ್ಕಿಂತ ಒಂದು ಒಳ್ಳೆಯದಾದ ಲ್ಯಾಂಗ್ವೇಜ್ ನಾನು ಕೇಳಿಲ್ಲ, ನನ್ನ ಜಪನೀಸ್ ಅಷ್ಟೇ ಈಸಿ ಇದೆ ಅಂತ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ. ನೆಕ್ಸ್ಟ್ ಇಯರ್ ಏನಾದರೂ ಅವ್ರನ್ನ ಕರ್ಕೊಂಡ್ಬರ್ತೀನಿ. ಧನ್ಯವಾದಗಳು. ನೆಕ್ಸ್ಟ್ ನಡಿ ಸ್ಕೂಲ್ ಹೋಗ್ಬೇಕು. ಮಣ್ ತಿನ್ನಕ್ಕೆ ಪಾಠ ಕಲಿಯಕ್ ನಡಿ. ನೀ ಸ್ಕೂಲ್ಗೆ ಹೋಗಿಲ್ಲ, ನಿಮ್ಮ ಅಪ್ಪ ಸ್ಕೂಲ್ಗೆ ಹೋಗಿಲ್ಲ, ನಿಮ್ಮ ತಾತ ಸ್ಕೂಲ್ಗೆ ಹೋಗಿಲ್ಲ, ನಾನು ಯಾಕೆ ಹೋಗ್ಬೇಕು? ನಮ್ ತಾತ ಓದಿಸ್ಕೊತಿದ್ದ, ನಮ್ಮ ಅಪ್ಪ ಓದಿಸ್ಕೊತಿದ್ದ, ನಾನು ಓದಿಸ್ಕೊತಿದ್ದೆ. ಈಗ ನಾನ್ ನಿನಗೆ ಓದಿತೀನಿ. ನಡಿ ಸ್ಕೂಲ್ಗೆ. ಮಂಜುನಾಥ್, ಸುಮಾರು ಸಿನಿಮಾಗಳಲ್ಲಿ ಯಾವಾಗಲೂ ನೀವು ಮೈ ಬಿಟ್ಕೊಂಡಿರ್ತೀರಾ ಅಥವಾ ಪುಟ್ಕೋಸಿ ಹಾಕೊಂಡಿರ್ತೀರಾ? ಇದು ಏನಿದು? ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಆಶ್ಚರ್ಯ ಗೊತ್ತಿಲ್ಲ, ಆದರೆ ಅಷ್ಟು ಕಾಸು ಕೊಟ್ಟು ಅಲ್ಲ, ನೀವು ಪುಟ್ಕೋಸಿ ಹಾಕೋತಾ ಇದ್ದೀರ ಅಂತ ನಿಮಗೆ. ನಾನು ತುಂಬ ಜನಕ್ಕೆ ಹೇಳ್ತೀನಿ ನೋಡಿ, ನಾನು ಥರ ಏನಂತಾರೆ ಕಿಂಡಲ್ ಮಾಡೋದಕ್ಕೂ ಒಂದೊಂದ್ಸತಿ ಹೇಳ್ತಾರೆ. ಸೊ ನಾನು ಹೇಳ್ತೀನಿ ಇಲ್ಲ ನೋಡಿ, ಕಾಸು ಕೊಟ್ಟು ಅದನ್ನು ನೋಡೋಕ್ಕೆ ದೊಡ್ಡ ಪರದೆ ಮೇಲೆ, ಯಾಕಂದ್ರೆ ನನ್ನ ಟೈಮಲ್ಲಿ TV ಬೇರೆ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಇರಲಿಲ್ಲ. ಬಟ್ ಅದು ಏನೋ ನೋಡೋಕ್ಕೆ ಹೋಗ್ತಾಯಿದ್ರು ಅಂತ. ಬಟ್ ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಮೆಸೇಜ್ ಇದೆ. ಇದು ಸಿನಿಮಾಗೆ ಮಾತ್ರ ಅಲ್ಲ, ನನ್ನ ನಿಜ ಜೀವನದಲ್ಲೂ ಅಂಬರೀಷ್ ಅವರು, ಅಂಬರೀಷ್ ಶಂಕರ್ ಅಂಕಲ್ ಮತ್ತು ವಿಷ್ಣುವರ್ಧನ್ ಅವರು, ಪ್ರತಿಯೊಬ್ಬರು ದೊಡ್ಡ ದಿಗ್ಗಜರ ಆ್ಯಕ್ಟರ್ಸ್ ಹೇಳ್ತಾ ಇದ್ದಿದ್ದು, ನೀನು ಎಷ್ಟೇ ನಿಂದು ಕಲೆ, ನೀನು ಎಷ್ಟೇ ದೊಡ್ಡ ಆ್ಯಕ್ಟರ್ ಆಗಿರು, ಇಲ್ಲದೇ ಇರು, ಅವಾರ್ಡ್ಗಳು ತಗೋ, ಏನೇ ಇದ್ರೂ ಸರಿ, ಎಜುಕೇಷನ್ ಮಾತ್ರ ಬಿಡಬೇಡ. ಅದೊಂದೇ ನಿನ್ನನ್ನು ಕೊನೆ ತನಕ ಕಾಪಾಡೋದು. ನಿನ್ನ ಈ ಎಲ್ಲ ನಿನ್ನ ಪ್ರತಿಭೆ ಏನಿದೆ ಅದನ್ನು ಕ್ಲೀನಾಗಿ ಉಪಯೋಗಿಸ್ಕೊಂಡು ಒಂದು ಜೀವನ ಮಾಡಬೇಕು ಅಂದರೆ ಅದಕ್ಕೆ ಎಜುಕೇಷನ್ ಅಷ್ಟೇ ಇಂಪಾರ್ಟೆಂಟ್ ಅಂತ ಹಾಕಿ ಈ ಥರ ಒದ್ದು ತಲೆಗೆ ಹಾಕಿರೋದ್ರಿಂದ ಎಜುಕೇಷನ್ ಮುಗಿಸಿ ಇವತ್ತಿಲ್ಲಿದ್ದೀನಿ ನಾನು. ಅದು ಇನ್ನೊಂದು ಸಾರಿ ನೀವು ಪ್ಲೇ ಮಾಡಿ ನೋಡಬೇಕು. ಬಹುಶಃ ನಿಮ್ಮ ಕಣ್ಣಲ್ಲೇ ಎಂಥ ಆಕ್ರೋಶ, ಆವೇಶ. ಮಾಲ್ಗುಡಿ ಡೇಸಲ್ಲಿ ನೀವು ವಿಭೂತಿ ಹಾಕ್ಕೊಂಡು ಸೌಮ್ಯ ಪಾತ್ರಗಳನ್ನ ನೀವು ಮಾಡಿದ್ರಿ. ಆದರೆ ಅಗ್ನಿಪಥ್ ಸಿನಿಮಾದಲ್ಲಿ ಈ ಬಾಲಕನಿಗೆ ಇಷ್ಟೊಂದು ನೀವು ನಟನೆಯಲ್ಲಿ ಪರಕಾಯ ಪ್ರವೇಶ ಮಾಡಿರೋದು ಹೇಗೆ ಸಾಧ್ಯ? ಹ್ಯಾಂಗ್ರಿ ಯಂಗ್ ಮೆನ್, ಇವರು ಅಮಿತಾಬ್ ಬಚ್ಚನ್, ನೀವು ಹ್ಯಾಂಗ್ರಿ ಯಂಗ್ ಬಾಯ್ ಆಗಿ ನಟನೆ ಮಾಡಿರೋದು ನಿಜವಾಗ್ಲೂ ಕನ್ನಡಿಗರ ಹೆಮ್ಮೆ. ನಿಮ್ಮ ಬಾಲಿವುಡ್ ಎಕ್ಸ್ಪೀರಿಯನ್ಸ್ ಹೇಗೆ? ಸೊ ಮಾಲ್ಗುಡಿ ಡೇಸ್ ತುಂಬ ದೊಡ್ಡ ಸಕ್ಸಸ್ ಆದ್ರಿಂದ ಮುಕುಲ್ ಆನಂದ್ ಅವರು, ಯಾರು ದೀವಾರ್ ಡೈರೆಕ್ಟ್ ಮಾಡಿದವರು, ಶಂಕರ್ ನಾಗ್ ಅವರು ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಹುಡುಗನ ನಾವು ನಮ್ಮ ಅಮಿತಾಬ್ ಬಚ್ಚನ್ ಅವ್ರ ಮೂವಿಗೆ ಹಾಕಬೇಕು ಅಂತ. ಸೊ ನಾನು ಅಮಿತಾಬ್ ಬಚ್ಚನ್ದು ಹುಚ್ಚು ಫ್ಯಾನ್. ನಾನು ಅಂದರೆ ಶೋಲೆನ ಎಷ್ಟು ಸತಿ ನೋಡಿದ್ದೀನೋ, ದೀವಾರ್ನ ಎಷ್ಟು ಸತಿ ನೋಡಿನೋ ಗೊತ್ತಿಲ್ಲ. ಸೊ ನಾನು ಬಟ್ ಅಲ್ಲಿ ಬಾಂಬೆಗೆ ಹೋದಾಗ ಫಸ್ಟ್ ನಾನು ಪ್ರಶ್ನೆ ಕೇಳಿದ್ದು ಮುಕುಲ್ ಆನಂದ್ ಸರ್ಗೆ, ಸರ್ ಇದು ರೌಂಡ್ ಮುಖ, ಗುಂಗುರು ಕೂದಲು, ನೀವೇನು ಮಾಡ್ತಾಯಿದ್ದೀರಾ? ಯಾರು ಅಂದರೆ ಜನಗಳು ನನ್ನ ಬೈಕೊಳ್ತಾರೆ, ಆಮೇಲೆ ನೋಡು ಇವನು ಹೋಗಿ ಈ ಥರ ಅಮಿತಾಬ್ ಬಚ್ಚನ್ ಅವರ ಫಿಲ್ಮ್ ಹಾಳು ಮಾಡಿಬಿಟ್ಟ ಅಂತ. ಅವ್ರು ಹೇಳಿದ್ರು, ನಾನು ನಿನ್ನ ಅಮಿತಾಬ್ ಬಚ್ಚನಾಗಿ ಆ್ಯಕ್ಟ್ ಮಾಡೋಕ್ಕೆ ಹೇಳ್ತಾ ಇಲ್ಲ, ವಿಜಯ್ ದೀನಾನಾಥ್ ಚೌಹಾನಾಗಿ ಆ್ಯಕ್ಟ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಆ ಪಾತ್ರನ ನೀನು ಇದು ಮಾಡೋದು, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಅಂತಂದರು. ಸೊ ಆಗ ಹೇಳಿದಾಗ ಜಸ್ಟ್ ನನ್ನ ಆ್ಯಕ್ಟಿಂಗ್ ಒಬ್ಬ ಆ್ಯಕ್ಟ್ರಾಗಿ ಮಾತ್ರ ಅಲ್ಲ, ಒಬ್ಬ ಕನ್ನಡಿಗ ಆ್ಯಕ್ಟ್ರಲ್ಲಿ ಹೋಗಿ ಆ ಒಂದು ಪಾತ್ರನ ನನ್ನ ಬೆಸ್ಟ್ ಎಫರ್ಟ್ ಹಾಕಿ ಮಾಡಿದ್ದೀನಿ. ಅದು ಇವತ್ತವರೆಗೂ ಅಮಿತಾಬ್ ಬಚ್ಚನ್ ಅವ್ರಿಗೂ ನ್ಯಾಷನಲ್ ಅವಾರ್ಡು ಸಿಕ್ತು, ಮತ್ತು ಅವರ ಫ್ಯಾಮ್ಲಿಯಿಂದ, ಜಯ ಬಚ್ಚನ್ ಮೇಡಮಿಂದ ತುಂಬ ಅಪ್ರಿಸಿಯೇಷನ್ ಬಂದಿದೆ. ಸೊ ಅದು ಖುಷಿಯಾಗುತ್ತೆ. ಸೊ ಅದರಲ್ಲಿ ಪಾತ್ರದಲ್ಲಿ ಎಲ್ಲ ರೀತಿಯ ಅಂದರೆ ನನ್ನ ಏನಂತಾರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿದ ಹೆಸರು ನಾನು ಯಾವುದೇ ಕಾರಣಕ್ಕೂ ಹಾಳು ಮಾಡಬಾರ್ದು, ಅದಕ್ಕಿಂತ ಜಾಸ್ತಿ ಶ್ರಮಪಟ್ಟು ಅದು ಆ್ಯಕ್ಟ್ ಮಾಡಿದ್ದೀನಿ. ಐ ಹೋಪ್ ಅದು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಂಬ್ತೀನಿ. ನೆಕ್ಸ್ಟ್ मच्छू लांग वीडियो कैनल चाकू. नेक्स्ट साल से लिख यहाँ घीस रहे हैं, हमको सिखावे चला है, चल भाग यहाँ से। साला रिश्वत लेता है. ಪೊಲೀಸ್ ಸ್ಟೇಷನ್ನಲ್ಲೇನೆ ನೀವು ಹುಲಿ ಹೆಬ್ಬುಲಿ ಅಂತೆ ಆರ್ಭಟ ಸೇಡಿನ ಶಪಥ ಮಹಾಯುದ್ಧಕ್ಕೆ ನಾಂದಿ. ಏನಿದು ಸನ್ನಿವೇಶ? ಇಲ್ಲ, ಇದು ಅವರ ಆ ಕ್ಯಾರೆಕ್ಟರ್ದು ತಾಯಿಗೆ ಒಬ್ಬ ವಿಲನ್
ಏನೋ ತಪ್ಪು ಮಾಡಿರ್ತಾನೆ, ಅದಕ್ಕೆ ಇವನು ಬಂದು ಇದಾದಮೇಲೆ ಐ ಥಿಂಕ್ ನೆಕ್ಸ್ಟ್ ಸ್ಲಿಪ್ಪಲ್ಲೇನೋ ಅವರು ಪೆಟ್ರೋಲ್ ಬಂಕನ್ನೇ ಉಡಾಯಿಸ್ಬಿಡ್ತಾನೆ. ಸೊ ಇದೆಲ್ಲನೂ ಆ ಪಾತ್ರಕ್ಕೆ ತುಂಬಾ ಅದು ಅಡಿಪಾಯ. ಯಾಕಂದರೆ ಅದಾದಮೇಲೆ ಅವ್ರು ಆ್ಯಂಗ್ರಿ ಯಂಗ್ ಮ್ಯಾನ್ ಆಗಿ ಅಮಿತಾಬ್ ಬಚ್ಚನ್ ಅವರು ಬರ್ತಾರೆ. ಸೊ ಇದರಲ್ಲೊಂದು ಆಶ್ಚರ್ಯ ಏನು ಅಂತಂದರೆ, ಒಬ್ಬ ಮೇನ್ ಸ್ಟ್ರೀಮ್ ಅಮಿತಾಬ್ ಬಚ್ಚನ್ ಮೂವಿಯಲ್ಲಿ 22 ನಿಮಿಷಕ್ಕೂ ಹೆಚ್ಚು ನೀವೇ ಇದೆ ಹೆಂಗಾಗಿದ್ದೀನಿ. ಸೊ ನಾನು ಅದೇ ಕೇಳ್ತಾ ಇದ್ದೆ, ಎಷ್ಟು ಜನ ಬೈಕೊಳ್ತಾರೋ ಏನೋ ಅಂತ. ಬಟ್ ಪುಣ್ಯಕ್ಕೆ ದೇವ್ರ ದಯೆಯಿಂದ ಅದು ತುಂಬಾ ಚೆನ್ನಾಗಿ ರಿಸೀವ್ ಆಯಿತು. ನೆಕ್ಸ್ಟ್ ಹುಡುಗಿರೋ ಇದ್ಯಾಕೆ ಗಾತಿರೋ, ಲವ್ 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 ಅಂತ ಕಣ್ಣೀರಿಡ್ತೀರೋ. ಏನ್ ಹುಡುಗಿರೋ ಇದ್ಯಾಕೆ ಗಾತಿರೋ, ಲವ್ 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 ಅಂತ ಕಣ್ಣೀರಿಡ್ತೀರೋ. ಮಂಜುನಾಥ್, ಪ್ರತಿಯೊಬ್ಬ ಹುಡುಗರ ಮುದುಕರ ಬಾಯಲ್ಲಿ ಈ ಹಾಡು ಇವತ್ತು ಫೇಮಸ್. ಈ ಹಾಡಿನ ರೆಕಾರ್ಡಿಂಗ್ ಸಂದರ್ಭದಲ್ಲಿ ತಾವು ಒಂದು ನೆನಪು ಮಾಡ್ಕೊಳ್ತಾ ಇದ್ರಿ, ಡಾಕ್ಟರ್ ರಾಜ್ ಅವರು ಬಂದಿದ್ರು ಮತ್ತು SP ಅವರು, ಅದನ್ನ ಸ್ವಲ್ಪ ಮೆಲ್ಕಾಗ್ತೀರಾ? ಇಲ್ಲ, ಸೊ ಹಂಸಲೇಖ ಅವರು ಇದು ಚೆನ್ನೈಯಲ್ಲಿ ಶೂಟಿಂಗ್ ನಡೀತಾ ಇತ್ತು, ರಣಧೀರ ಫಿಲ್ಮೇ ಶೂಟಿಂಗ್ ನಡೀತಾ ಇತ್ತು. ಸೊ ಟ್ರ್ಯಾಕ್ ಹಾಡೋದು ಅಂತಂದರೆ ಒಂದು ಸತಿ ಅವ್ರು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಇವತ್ತಿನ ಥರ ಡಿಜಿಟಲ್ ಇದಿರಲಿಲ್ಲ. ಸೊ ಒಂದೇ ಇದರಲ್ಲಿ ಒಂದು 4-5 ವಾಯ್ಸ್ಗಳನ್ನ ಹಾಕಿ ಒಟ್ಟಿಗೆ ಮಾಡಬೇಕು. ಸೊ ಟ್ರ್ಯಾಕ್ಗೋಸ್ಕರ ಬಾ ನೀನು ಜಸ್ಟ್ ನೋಡಿ ಟ್ರೈ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಅವರಿಗೆ ನಂದು 1-2 ವಾಯ್ಸ್ ನೋಡಿ ಓಕೆ ಒಂದು ಸೂಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು, ನನಗೆ ಗೊತ್ತಿರಲಿಲ್ಲ. ಆಗ ರೆಕಾರ್ಡಿಂಗ್ ಮಾಡೋಕ್ಕೆ ಹೋದಾಗ ನನ್ನ ಪುಣ್ಯಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ವಾಮಿ ಅಯ್ಯಪ್ಪ ಅದು ಆ ಕ್ಯಾಸೆಟ್ಗೆ ಸಾಂಗ್ಸ್ ರೆಕಾರ್ಡ್ ಮಾಡೋಕ್ಕೆ ಬಂದಿದ್ದರು. ಸೊ ನಿಜವಾಗ್ಲೂ ಇದು ದೇವರ ಒಂದು ಬ್ಲೆಸ್ಸಿಂಗ್ ಅನಿಸುತ್ತೆ. ಯಾಕಂದರೆ SPB ಸರ್ ಇದ್ದರು, ಹಂಸಲೇಖ ಅವರು ಇದ್ದರು. ಸೊ ಊಟ ಟೈಮ್ ಆಯಿತು, ಅವರ ಜೊತೆ ಕೂತ್ಕೊಂಡು ಊಟ ಮಾಡಿ ಅವರು ಕೂಡ 1-2 ಮಾತು, ಯಾಕಂದರೆ ಅವ್ರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇತ್ತು. ಸೊ ಅವ್ರು ಹೇಳ್ತಾಯಿದ್ರು, ತುಂಬ ತಲೆ ಕೆಡಿಸ್ಕೊಂಬೇಡ, ಅವರು 1, 2, 3 ಅಂತಾರೆ, ಹಾಡ್ಬಿಡು, ಅವ್ರು ನೋಡ್ಕೊಳ್ತಾರೆ ಹೆಂಗೆ ಬೇಕಂತ. ಸೊ ಅದನ್ನೇ ಅಕ್ಷರಶಃ ಫಾಲೋ ಮಾಡಿದೆ. ಇದಕ್ಕೆ ರಾಗ ತಾಳ ಏನೂ ಅರ್ಥ ಆಗಲ್ಲ, ಸಿಂಪಲಾಗಿ ಹಾಡಿದ್ದೀನಿ. ನೆಕ್ಸ್ಟ್. ಓಹೋ, ಡುಮ್ ಡುಮ್ ಡೋಲ್, ರಾಕ್ ಅಂಡ್ ರೋಲ್, ತಾಳ. ರವಿಚಂದ್ರನ್ ಅವ್ರ ಜೊತೆ ನಿಮ್ಮ ಒಡನಾಟ ಸ್ವಲ್ಪ ಮೆಲ್ಕಾಗ್ತೀರಾ? ಸೊ ನೀವು ಇದು ಹೇಳಿದ್ರಲ್ಲ ಮೂರು ಭಾಗ ಅಂತ. ಸೊ ನನ್ನ ಸಿನಿಮಾ ಕರಿಯರಲ್ಲಿ ಆ ಥರ ಒಂದು 3 ಭಾಗ ಆಗಿದೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಅಫ್ಕೋರ್ಸ್ ಯಂಗರ್ ಒಂದು ಚೈಲ್ಡ್ ಪಾತ್ರ, ಅಥವಾ ಹೀರೋ ಚಿಕ್ಕವನಾಗಿದ್ದಾಗ, ಅಥವಾ ಹೀರೋ ತಮ್ಮ ಆ ಥರ ಪಾತ್ರಗಳು. ಮಾಲ್ಗುಡಿ ಡೇಸ್ ಅದೆಲ್ಲ ಒಂದು ಮೇನ್ ಸ್ಟ್ರೀಮ್ ಸಿನಿಮಾಗಳಾದಮೇಲೆ ಒಂದಷ್ಟು ನನ್ನದೇ ಒಂದು ಸೆಂಟರ್ ರೋಲು, ಅಥವಾ ನನ್ನ ಕ್ಯಾರೆಕ್ಟರ್ ಒಂದು ಇದಕ್ಕೆ ತುಂಬ ಕಾಂಟ್ರಿಬ್ಯೂಟ್ ಮಾಡೋ ಥರ ರೋಲ್ಸು. ಬಟ್ ಅದಾದಮೇಲೆ ಎಸ್ಪೆಷಲಿ ಮಾಲ್ಗುಡಿ ಡೇಸ್ ಅಗ್ನಿಪಥ್ ಆದಮೇಲೆ ರವಿಚಂದ್ರನ್ ಅವರು ರಣಧೀರ ಫಿಲ್ಮ್ ಆಫರ್ ಬಂತು. ಆಗ ತುಂಬ ಜನ ಹೇಳಿದ್ರು, ಇಲ್ಲ ನೀನು ಆರ್ಟ್ ಫಿಲ್ಮ್ ಮಾಡೋನು, ಅಥವಾ ತುಂಬ ಈ ಥರ ಎಲ್ಲ ಸಿನಿಮಾಗಳು ಮಾಡಿದ್ಯಾ, ಮಾಲ್ಗುಡಿ ಡೇಸ್ ಮಾಡಿದ್ಯಾ, ಇದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ಲು, ತುಂಬ ಪೋಲಿ ಡೈಲಾಗ್ಸ್ ಇದೆ ಇದರಲ್ಲಿ, ಯಾಕೆ ಮಾಡೋಕ್ಕೆ ಹೋಗ್ತೀಯ ಅಂತೆಲ್ಲ ಹೇಳಿದ್ರು. ಆಗ ಶಂಕರ್ ನಾಗ್ ಅವರೇ ಹೇಳಿದ್ರು, ನೀನು ಲೈಫ್ ಲಾಂಗ್ ಸ್ವಾಮಿಯಾಗಿ ಉಳಿದು ಬಿಡ್ತೀಯ ನೀನು, ಯಾವತ್ತೂ ಅಷ್ಟೇ ಆ ಥರ ಒಂದು ಸಕ್ಸಸ್ ಇದ್ದಾಗ ನಿನ್ನ ಕರಿಯರ್ ಮುಗಿಸ್ಕೊಳ್ಬೇಕು ಅಂದರೆ ಬೇರೆ ಇನ್ಯಾವುದೂ ಮಾಡದೇ ಇದ್ದರೆ ಆ ಥರ ಮುಗಿದೋಗುತ್ತೆ. ಸೊ ಮಾಡು ಅಂತಂದಾಗ ಕಂಪ್ಲೀಟ್ಲಿ ಔಟ್ ಆ್ಯಂಡ್ ಔಟ್ ಅವ್ರು ಹೇಳಿದ್ರು, ನೀನು ಆ ಪಾತ್ರ ಆಗಿಬಿಡ್ಬೇಕು ಅಂತ. ಅಫ್ಕೋರ್ಸ್ ನಂದು ರವಿಚಂದ್ರನ್ ಸರ್ದು ಅಷ್ಟೇ ಒಳ್ಳೆ ಕೆಮಿಸ್ಟ್ರಿ ಇತ್ತು. ಬಹಳಷ್ಟು ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಸೀನ್ಗಳು ಮಾಡ್ತಾ ನಾವು ತುಂಬಾ ಇಂಪ್ರೂವೈಸ್ ಮಾಡಿಕೊಂಡು ಡೈಲಾಗ್ಸ್ ಕಂಟಿನ್ಯೂ ಆಗ್ತಾನೇ ಇರ್ತಾಯಿತ್ತು. ಹಲವಾರು ಬಾರಿ ಅಸೋಸಿಯೇಟ್ ಡೈರೆಕ್ಟರ್ಗಳು ಸಾಕು ಸರ್, ಆಯಿತು ಸರ್, ತುಂಬ ಉದ್ದ ಆಯಿತು ಸರ್, ಸೀನ್ಗಳು ಕಟ್ ಮಾಡೋಣ ಅಂತ ಹೇಳಿ ನಿಲ್ಲಿಸೋ ಸನ್ನಿವೇಶಗಳಿದೆ. ಸೊ ಬಟ್ ಆ ಒಂದು ಕಾಮಿಡಿ ಅಥವಾ ಒಂದು ಟೈಮಿಂಗು ಸಿನಿಮಾಗಳೆಲ್ಲ ಗೊತ್ತಾಗುತ್ತೆ. पिताजी आप अच्छे पिताजी हैं. ಮಾಲ್ಗುಡಿ ಡೇಸ್ ನೋಡದೇ ಇರೋರು ಯಾರೂ ಇರೋದೇ ಇಲ್ಲ ಬಹುಶಃ. ಮಾಲ್ಗುಡಿ ಡೇಸ್ ಅದರ ಹೆಗ್ಗಳಿಕೆ ಏನು ಅಂದರೆ, ಇದುವರೆಗೂ ದೂರದರ್ಶನದಲ್ಲಿ ಆ ಥರ ಒಂದು ಧಾರಾವಾಹಿ ಮಾಡಲಿಕ್ಕೆ ಸಾಧ್ಯನೇ ಆಗಿಲ್ಲ. ಈವನ್ ಟುಡೇ ದಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಮಾಲ್ಗುಡಿ ಡೇಸ್ ಶೂಟಿಂಗ್. ಅದನ್ನು ಮಾಲ್ಗುಡಿ ಡೇಸ್ ಶೂಟಿಂಗ್ ನಡೆಸ್ಕೊಳ್ಳಾಗ ಬಹುಶಃ ಅದು ಆಗುಂಬೆನಲ್ಲಿ ಶೂಟಿಂಗ್ ಮಾಡಿರೋದು. ಆಮೇಲೆ ಇನ್ನೊಂದು ಯಾವುದೋ ಒಂದು ಸಾಂಗಲ್ಲಿ ನಾಗ ಸರ್ಪಗಳೆಲ್ಲ ಬರ್ತವೆ. ಆಮೇಲೆ ಆ ಕಾಳಿಂಗ ಸರ್ಪಗಳು ಅಲ್ಲಿ ವಾಸಸ್ಥಳ.
ನೀವೇನೋ ಹೇಳ್ತಾ ಇದ್ರಿ ಕಾಳಿಂಗ ಸರ್ಪ ಮರಿಗಳೆಲ್ಲ ನಿಮ್ಮನ್ನು ಓಡಿಸ್ಕೊಂಬರ್ತಾ ಇತ್ತು ಅಂತ, ಅದೇನದು ಸ್ವಲ್ಪ ಹೇಳಿ. ಇಲ್ಲ, ಅದಕ್ಕೂ ಮುಂಚೆ ನಾನು ಒಂದು ಇಂಪಾರ್ಟೆಂಟ್, ಯಾಕಂದರೆ ಇದು ಕನ್ನಡ ಒಂದು ಇದು ಸಮ್ಮೇಳನ ಆಗಿರೋದ್ರಿಂದ 95% ಇದರಲ್ಲಿ ಆ್ಯಕ್ಟರ್ಸು ಸರ್ ಎಲ್ಲ ಕರ್ನಾಟಕದವರು. ಆ್ಯಂಡ್ ಅದರಲ್ಲಿ ಆ 95%ಅಲ್ಲಿ 80%ಗೆ ಹಿಂದಿ ಬರ್ತಾ ಇರಲಿಲ್ಲ. ಇವ್ರನ್ನ ಇಟ್ಕೊಂಡು ಶಂಕರ್ ನಾಗ್ ಅವರು ಈ ಒಂದು ಕ್ವಾಲಿಟಿಗೆ ಒಂದು ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಇದು ನನ್ನ ಏನಂತಾರೆ ಕರಿಯರ್ ಲೈಫ್ ಡಿಫೈನಿಂಗ್ ರೋಲ್ ಇದು. ನಾನು ತುಂಬ ಜನ ಕೇಳ್ತಾ ಇರ್ತೀನಿ, ನನ್ನ ಲೆಗಸಿ ಅಂತೂ ಬರೆದುಬಿಟ್ಟಿದ್ದೀನಿ, ಈಗ ಅದನ್ನು ಕಾಪಾಡ್ಕೊಂಡು ಹೋದ್ರೆ ಸಾಕು, ನನಗೆ ಇನ್ನೇನು ಬೇಕಾಗಿಲ್ಲ ಅಂತ. ಬಟ್ ಫನಿ ನೋಟ್, ಸೊ ನಾವು ಆಗುಂಬೇಗ ಇದು 86ಅಲ್ಲಿ ಈಗೇನು ಸೆಲ್ ಫೋನ್ಸ್ ಇಲ್ಲ, ಕಾಲ್ಸ್ ಇಲ್ಲ, ಎಲ್ಲ ಟ್ರಂಕ್ ಕಾಲ್ ಮಾಡೋವಂಥ ಟೈಮು. ನಾವು ಅಲ್ಲಿ ಹೋಗಿ ವಾಸ ಇರಬೇಕಾಗಿತ್ತು. ಸೊ ಅಲ್ಲಿ ಲೋಕಲ್ ವಿಲೇಜರ್ಸ್ ಎಲ್ಲ ಫಸ್ಟು ನಿಮಗೆ ಒಂದಷ್ಟು ಅಡ್ವೈಸ್ ಕೊಡಬೇಕು ಅಂತಂದರು. ನಾವು ಅಂದ್ಕೊಂಡ್ವಿ ಹಳ್ಳಿ ಏನು ಲ್ಯಾಟ್ರೈಟ್ ಕಲ್ಲುಗಳು ಕಾಲು ಚುಚ್ಚುತ್ತೆ ಇಂಥವೆಲ್ಲ ಅಂದ್ಕೊಳ್ತಾ ಇದ್ವಿ. ಅವರಂದರು ಇಲ್ಲ 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 ತುಂಬ ಹಾವುಗಳಿದೆ ಇಲ್ಲಿ. ಹೌದೌದು ಕಾಣಿಸುತ್ತೆ ಅಂತ. ಇಲ್ಲ ನೋಡಿ, ನಮ್ಮ ಸಿಟಿಯಿಂದ ಬರೋರಿಗೆಲ್ಲನೂ ಒಂದು ಅಭ್ಯಾಸ ಇದೆ, ಹಾವು ನೋಡ್ತಾ ಇದ್ದಂಗೆ ಅದರ ಆಪೋಸಿಟ್ ಓಡೋಗ್ಬಿಡ್ತೀರಾ ನೀವು, ಇಲ್ಲಿ ಆ ಥರ ಓಡಬೇಡಿ ಅಂತಂದರು. ಮತ್ತೇನು ಮಾಡಬೇಕು ಅಂದರು. ಆ ಹಾವು ಯಾವ ಕಡೆ ಹೋಗ್ತಾ ಇದೆಯೋ ಫಾಸ್ಟಾಗಿ ಅದ್ರ ಜೊತೆ ಓಡೋಗಿ ಅಂತಂದರು. ಅಂದರೆ ಇದು ಯಾವ ಅಡ್ವೈಸ್ ಇದು ಏನು ಹೇಳ್ತಾ ಇದ್ದೀರಾ ನೀವು ಅಂತಂದೆ. ಇಲ್ಲ ಇಲ್ಲ, ಇಲ್ಲಿ ಏನೋ ಕಿಂಗ್ ಕೋಬ್ರಾ ಕ್ಯಾಪಿಟಲ್ ಇದು. ಸೊ ಕಿಂಗ್ ಕೋಬ್ರಾ ಯಾವಾಗ ಒಂದು ಹಂಟಿಗೆ ಬರ್ತಾನೆ, ಈ ನಮ್ಮ ರೆಗ್ಯುಲರ್ ಹಾವುಗಳೆಲ್ಲ ಓಡ್ತಾ ಇರ್ತವೆ. ಸೊ ನೀವು ವಾಪಸ್ ಹೊಡೆದ್ರೆ ಅವ್ನು ಸಿಗ್ತಾನೆ, ಅವ್ನು ಸಿಕ್ಕಿದ್ರೆ ನೀವು ವಾಪಸ್ ಬರಲ್ಲ. ಸೊ ಇದ್ರ ಜೊತೆ ವಾಪಸ್ ಓಡೋಗಿ ಅಂದರು. ಇದು ಯಾವ ಇನ್ಸ್ಟಿಂಕ್ಟನ್ನು ಕಲ್ತು ಹೋಗ್ಬೇಕಪ್ಪ ಅಂತ. ಸೊ ಅದು ಯಾವ ಲೆವೆಲ್ ಕಂಫರ್ಟಬಲ್ ಆಗಿಬಿಟ್ವಿ ಅಂತಂದರೆ, ನಾಗ ಆ ಸೀರಿಯಲಲ್ಲಿ ನೀವು ನೋಡ್ಬೋದು, ಅದು ನಿಜವಾಗ್ಲೂ ರಬ್ಬರ್ ಹಾವಲ್ಲ, ಯಾವ CG ಎಫೆಕ್ಟ್ ಎಲ್ಲ ಇಲ್ಲ, ನಿಜವಾದೊಂದು ಹಾವು. ಅದ್ರ ಜೊತೆ ನಾವು ಎಷ್ಟು ಕಂಫರ್ಟಬಲ್ ಆಗಿದ್ವಿ ಅಂತಂದರೆ ಅದು ಹಾವು ಮತ್ತು ಒಂದು ಕೋತಿ ಜೊತೆ ಅದು ಆ್ಯಕ್ಟಿಂಗು. ನಾವು ಅಂದ್ಕೊಂಡ್ವಿ ಕೋತಿ ತುಂಬ ಟ್ರೈನ್ ಆಗಿರುತ್ತೆ ಅಂತ. ಅದು ಕೋತಿ ಒಂದು ತಲೆನೋವು ಕೊಡೋದು, ಒಂದು ಪ್ರಾಬ್ಲಮ್ ಕೊಡೋದು. ಹಾವು ಮಾತ್ರ ನನಗಿಂತ ಚೆನ್ನಾಗಿ ಆ್ಯಕ್ಟ್ ಮಾಡಿ ಅದು ಪಾಠಕ್ಕೆ ಅದು ಏನು ಮಾಡಬೇಕೋ ಮಾಡ್ತಾಯಿತ್ತು. ಸೊ ಡೆಫಿನೆಟ್ಲಿ ಅದು ಬರೀ ನನ್ನ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು ಅಥವಾ ಜಾಗದ ಪ್ರಾಬ್ಲಮ್ ಮಾತ್ರ ಅಲ್ಲ, ಅಲ್ಲಿದು ಒಂದು ನೇಚರ್ ಏನಿದೆ, ಅದ್ರದ್ದು ಏನಿದೆ, ಅದನ್ನು ನಮ್ಮ ಇನ್ಸ್ಟಿಂಕ್ಟ್ಸ್ನೆಲ್ಲ ಸ್ವಲ್ಪ ರಿವೈರ್ ಮಾಡ್ಕೊಂಡು ಕೆಲಸ ಮಾಡಬೇಕಾಗಿತ್ತು. ಥ್ಯಾಂಕ್ ಯು. ನೆಕ್ಸ್ಟ್. रोज बादाम का हलवा खिलाती हो ना तुम, वहीं से आती है ताकत. ನೆಕ್ಸ್ಟ್. ಹಾಗಾದ್ರೆ ನಮ್ಮ ಅಣ್ಣನು ಕಾಶಿಗೆ ಹೋಗಿ ಮದುವೆ ಮಾಡ್ಕೊಂಡ್ಬಿಡ್ತಾನ? ಕಣಿ ಕೇಳು, ಅವನು ತಾನೇ ನಿಂಗೆ ಎಷ್ಟು ದಿನ ಅಂತ ಐಸ್ ಕ್ರೀಮು ಚಾಕ್ಲೇಟು ಕೊಡ್ತಾ ಇರ್ತಾನೆ. ವಿಷ್ಣುವರ್ಧನ್ ಅವ್ರ ಜೊತೆ ನಿಮ್ಮ ಒಡನಾಟ ಒಂದು ನೆನಪೇನಾದ್ರು? ಸರ್ ಅದ್ರ ತುಂಬ ಇಂಟ್ರೆಸ್ಟಿಂಗ್. ಅದು ಆ ಫ್ರೇಮ್ ಸೀನಲ್ಲಿ ಆ ಚಿಕ್ಕ ಹುಡುಗ ನಿಮ್ಗೆ ಕಾಣಿಸ್ತಾ ಇದೆಯಲ್ವೋ, ನನ್ನ ವಿಷ್ಣು ಸರ್ ಮಧ್ಯೆ ಚಿಕ್ಕ ಹುಡುಗ ಇರೋದು ಮಾಸ್ಟರ್ ಆನಂದ್. ಅವರ ಫಸ್ಟ್ ಮೂವಿ ಅದು, ನಂದು ಹೆಚ್ಚು ಕಮ್ಮಿ ಲಾಸ್ಟ್ ಮೂವಿ. ಆ ಸಣ್ಣ ಹುಡುಗ ಮಾಸ್ಟರ್ ಆನಂದ್ ಅದು. ಸೊ ತುಂಬ ಮುದ್ದು. ಆ್ಯಂಡ್ ಈ ರೋಲ್ ನನಗೆ ಆಫರ್ ಕೊಟ್ಟಾಗ ಸರ್ ನಾನು ತುಂಬ ಕನ್ಸರ್ನ್ ಆಯಿತು, ನಂಗೆ ತುಂಬ ವರಿ ಮಾಡಿಕೊಂಡೆ ನಾನು. ಅಂದರೆ ಇದರಲ್ಲಿ ಏನು ಡಬಲ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ, ಈ ಪೆದ್ದು ಏನು ಕ್ಯಾರೆಕ್ಟರ್ ಇದೆ ವಿಷ್ಣುವರ್ಧನ್ ಅವ್ರನ್ನ ನಾನು ತುಂಬ ಗೋಳಿಕೊಳ್ತೀನಿ, ತುಂಬ ಏಕವಚನದಲ್ಲಿ ಮಾತಾಡ್ತೀನಿ, ಏನೇನೋ ಮಾತಾಡ್ತೀನಿ, ಅಂದರೆ ನನ್ನ ವಯಸ್ಸಿಗೆ ಮೀರಿ ಮಾತಾಡ್ತೀನಿ. ಇದು ನಾನು ವಿಷ್ಣು ಸರ್ ಕೇಳಿದೆ, ಸರ್ ಇದು ಬೇಡ, ನನಗೆ ಯಾಕೆ ಆಮೇಲೆ ನಿಮ್ಮ ಫ್ಯಾನ್ಗಳು ಆಮೇಲೆ ನನ್ನ ಆರಾಮಾಗಿ ಓಡಾಡೋಕ್ಕೆ ಬಿಡಲ್ಲ, ಯಾಕಂದ್ರೆ ಅವ್ರು ನಿಮ್ಮ ಪಾತ್ರ ಕಾಣಿಸಲ್ಲ, ನಾನು ಕಾಣಿಸ್ತೀನಿ ಅಂತಂದೆ. ಇಲ್ಲ 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 ನೀನೇ ಮಾಡ್ಬೇಕು, ಇನ್ನು ಅದು ನೀನೊಬ್ಬನ ಕೈಲೇ ಸಾಧ್ಯ ಅದು ಅಂತ ಹೇಳಿ ತುಂಬಾ ಆ ಪಾತ್ರ ಮಾಡ್ತಾ ಇರಬೇಕಾದ್ರೆ ನಮ್ಮ ವಯಸ್ಸಷ್ಟೇ ವಯಸ್ಸಿರೋರ ಥರನೇ ಅವರು ಒಂದು ಏನೋ ನಮ್ಮ ಜೊತೆನೇ ಆಟ ಆಡಿಕೊಂಡು ಕ್ರಿಕೆಟ್ ಆಡಿಕೊಂಡು ಅಷ್ಟೆಲ್ಲ ಎಂಜಾಯ್ ಮಾಡ್ಕೊಂಡು ಮಾಡಿದ್ರು. ಸೊ ಆ ಕಂಫರ್ಟ್ ನಿಮಗೆ ಈ ಸೀನಲ್ಲಿ ಗೊತ್ತಾಗುತ್ತೆ ನಿಮಗೆ. ಹೌದೌದು, ನಿನ್ ದೊಡ್ಡ ಸ್ಟೈಲು. ಬೆಳಗ್ಗೆ ಇನ್ನೊಂದು ಪ್ರೊಡ್ಯೂಸರ್ ತಾವ ಕರ್ಕೊಂಡು ಹೋದ್ನಲ್ಲ, ಅವ್ರು ನನಗೆ 10 ವರ್ಷದಿಂದ ಫ್ರೆಂಡು. ಅವ್ರು ನೀನೇನ್ ಟ್ಯೂನ್ ಕೊಟ್ಟೆ? ಎಂಥದ್ದು ಗೋಪಿ ನನ್ನನಿಗೆ ಕಂಡಮ್ ಮಾಡುವುದು? ಆ ರಾಗ ಇಂಪಾಗಿಲ್ಲವು, ಸರಿಯಾಗಿ ಕೇಳಿ ನೋಡು. ಲಲ್ಲಾ ಲಾ 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 ಲಾ. ಅದೇನ್ ಟೂನು ಏನ್ ಟೂನು? ಈಗ ನಾನು ಆಡ್ತೀನಿ ಕೇಳು. 1 2 3 4 5 6 7 8 9 10 11 12 13. ನಿಲ್ಲು ನಿಲ್ಲು, ಇದು ನನ್ನ ಟ್ಯೂನು, ನನ್ನ ಸ್ವಂತ ಟ್ಯೂನು. ಇದು ಹಿಂದಿಗೆ ಹೇಗೆ ಹೋಯ್ತು? ಇದು ಹಿಂದಿಗೆ ಹೋಗಿಲ್ಲ ಗುರು, ನೀನ್ ಹಿಂದಿನ ಕತ್ಕೊಂಡ್ ಬಂದಿರೋದು. ಕಳ್ ಮ್ಯೂಸಿಕ್ ಡೈರೆಕ್ಟ್ರು. ಈ ಕಾಶಿನಾಥ್ ಅವ್ರ ಜೊತೆ ಇನ್ನೂ ಅನೇಕ ಸೀನ್ಗಳಿವೆ, ನಾವನ್ನೆಲ್ಲ ಎಡಿಟ್ ಮಾಡಿಬಿಟ್ಟಿದ್ದೀವಿ. ಅವು ಎಲ್ಲ ಪ್ರೇಕ್ಷಕರಿಗೆ ತೋರಿಸ್ಬಾರ್ದು ಅಂತ. ಕಾಶಿನಾಥ್ ಅವ್ರ ಜೊತೆ ನಿಮ್ಮ ಒಂದು ಅನುಭವ? ಇಲ್ಲ, ಒಂದು ಎಕ್ಸ್ಟ್ರಾರ್ಡ್ನರಿ ಒಂದು ಆಪರ್ಚುನಿಟಿ ಅದು. ನಾನು ಆ ಟೈಮಲ್ಲಿ ತುಂಬಾ ಬ್ಯುಸಿ ಆದ ಶೆಡ್ಯೂಲು.
ನಾನು ಆದರೆ ಆಲ್ಮೋಸ್ಟ್ ರಿಜೆಕ್ಟ್ ಮಾಡಿಬಿಟ್ಟಿದ್ದೆ ಇದು ಎಗೇನ್ ತುಂಬ ಜನ ಗೊತ್ತಿರಲಿಕ್ಕಿಲ್ಲ. ಇದರ ಡೈಲಾಗ್ ರೈಟರ್ ಮತ್ತು ಅಸೋಸಿಯೇಟ್ ಡೈರೆಕ್ಟರ್ ಉಪೇಂದ್ರ ಸರ್. ಸೊ ಇವರು ಬಂದು ನಾನು ಕನ್ವಿನ್ಸ್ ಮಾಡಿದ್ರು, ಸರ್ ಇಲ್ಲ ಮಂಜು ನೀನು ಮಿಸ್ ಮಾಡ್ತಾ ಇದೆಯಾ, ಇದು ಅಂದ ಏಳು ನಾಟಕಗಳಂತ ಒಂದು ತಮಿಳ್ ಸಿನಿಮಾದು ರೀಮೇಕ್ ಇದು, ನಿನ್ನ ಪಾತ್ರ ತುಂಬ ಚೆನ್ನಾಗಿದೆ, ನೀನು ಎಂಜಾಯ್ ಮಾಡ್ತೀಯ. ನಾನು ಇಲ್ಲಪ್ಪ, ಅವರು ಕಾಶಿನಾಥ್ ಸರ್ದು ಅವ್ರದ್ದು ಏನು ಹ್ಯೂಮರ್ ಇದೆ ಸ್ವಲ್ಪ ಅದು ಗ್ರೇ ಏರಿಯಾಲಿರ್ತದೆ, ನಂಗೆ ಬೇಡ ಅಂತ. ಇಲ್ಲ ನಾನು ಪ್ರಾಮಿಸ್ ಮಾಡ್ತೀನಿ ನೀನು ಎಂಜಾಯ್ ಮಾಡ್ತೀಯ, ಇದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅಂತ. ಸರ್ ಸೊ ಕಾಶಿನಾಥ್ ಅವ್ರ ಜೊತೆ ಮಾಡೋದು ಒಂದೇ ಸಿನಿಮಾ, ಬಟ್ ಅದ್ರದ್ದೇ ಒಂದು ಸಪ್ರೇಟ್ ಫ್ಯಾನ್ ಫಾಲೋಯಿಂಗ್ ಇದೆ. ಆ್ಯಂಡ್ ಅಗೇನ್ ಇಲ್ಲೂ ಅಷ್ಟೇ ಉಪೇಂದ್ರ ಸಾರ್ದು ನನ್ನ ಒಂದು ಏನು ಕಂಫರ್ಟ್, ಎಷ್ಟೋ ಡೈಲಾಗ್ಗಳು ಎಲ್ಲ ಆ ಸ್ಪಾಟಲ್ಲೇ ಇಂಪ್ರೂವೈಸ್ ಮಾಡಿರೋಂಥದ್ದು. ಸೊ ತುಂಬ ತುಂಬ ಎಂಜಾಯ್ ಮಾಡಿದಂಥ ಮೂವಿ. ಓಕೆ, ಕೊನೆ ಪ್ರಶ್ನೆ ಇನ್ನೊಂದಿದೆಯಾ? ಏನು ಮೈಕಲ್ ಜಾಕ್ಸನ್? ಓಕೆ ಮಂಜುನಾಥ್, ಕೊನೆ ಪ್ರಶ್ನೆ. ನಿಮ್ಮ ಕಾಲಘಟ್ಟದಲ್ಲಿ ಪುನೀತ್ ರಾಜ್ಕುಮಾರು, ಮಾಸ್ಟರ್ ಆನಂದ್ ಮತ್ತು ನಮ್ಮ ಚಿನ್ನಾರಿ ಮುತ್ತ ರಾಘವೇಂದ್ರ ಇವರೆಲ್ಲರೂ ಬಾಲನಟರಾಗಿ ಗುರುತಿಸ್ಕೊಂಡವರು, ನಿಮ್ಮಷ್ಟೇ ದಿಗ್ಗಜರಾಗಿದ್ದರು, ಹೆಗ್ಗಳಿಕೆಗೂ ಪಾತ್ರರಾಗಿದ್ದರು. ಇವರು 3 ಜನರ ಜೊತೆ ನಿಮ್ಮ ಒಡನಾಟ ಏನು? ಮತ್ತು ಕೊನೆಯ ಪ್ರಶ್ನೆ, ನಿಮ್ಮ ಈಗಿನ ಕಾರ್ಪೊರೇಟ್ ಜೀವನದ ಬಗ್ಗೆ ಮತ್ತು ಪ್ರಸ್ತುತ ಎಲ್ಲರೂ ಕೇಳೋ ಪ್ರಶ್ನೆ ಒಂದೇ, ಮಾಸ್ಟರ್ ಮಂಜುನಾಥ್ ಈಗ ಏನು ಮಾಡ್ತಿದ್ದಾರೆ? ಸೊ ಎಲ್ಲರಿಗೂ ಕುತೂಹಲ ಇರೋದು ಈಗಿನ ನಿಮ್ಮ ಜೀವನ ಮತ್ತು ಮುಂದಿನ ನಿಮ್ಮ ಒಂದು ಭವಿಷ್ಯ ಅಥವಾ ನಿಮ್ಮ ಏನು ತೀರ್ಮಾನ ಏನಿದೆ ಅನ್ನೋದನ್ನು ಸಮಗ್ರವಾಗಿ ಒಂದು ಹೇಳಿದರೆ ನಾವು ಮುಗಿಸ್ಕೋಬೋದು. ಆ್ಯಕ್ಚುಲಿ ಅಪ್ಪು ನನ್ನ ಅಂದರೆ ನಾನು ಅವರ ಸ್ನೇಹಿತನಾಗಿದ್ದೆ ಅನ್ನೋದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನನಗಿಂತ 1 ವರ್ಷ ದೊಡ್ಡವರು. ಸೊ ಅವರು ಒಂಥರ ಕರ್ನಾಟಕದಿಂದ ಕನ್ನಡ ಆ್ಯಕ್ಟರ್ ಆಗಿ ಅವ್ರು ಏನೇನು ಪಾತ್ ಮಾಡ್ಕೊಂಡು ಹೋದರು, ನಾನು 1 ವರ್ಷ ಹಿಂದೆ ಅದೇ ದಾರಿಯಲ್ಲಿ ಹೋದೆ. ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂತು, ನನ್ನ ನೆಕ್ಸ್ಟ್ ಇಯರ್ ನನಗೆ ನ್ಯಾಷನಲ್ ಅವಾರ್ಡ್ ಬಂತು. ಅವರು ಬೆಟ್ಟದ ಹೂವಿಗೆ ಬಂತು, ನಂಗೆ ನೆಕ್ಸ್ಟ್ ಮಾಲ್ಗುಡಿ ಡೇಸ್ ಸ್ವಾಮಿಗೆ ಬಂತು. ಅವ್ರು ನೆಕ್ಸ್ಟ್ ಯಾವುದೋ ಒಂದು ಅವಾರ್ಡ್ ಬರೋದು, ನಾನು ನೆಕ್ಸ್ಟ್ ಅದರ ಇದು. ಸೊ ನನಗೆ ತುಂಬ ನಾನು ಎಂಜಾಯ್ ಮಾಡಿದಂಥ ಒಂದು 12 ದಿನ ಅಂತಾರಾಷ್ಟ್ರೀಯ ಮಕ್ಕಳ ಚಿಲ್ಡ್ರನ್ಸ್ ಫಿಲ್ಮ್ ಫೆಸ್ಟಿವಲ್ ಭುವನೇಶ್ವರಲ್ಲಿ ನಡೀತು. ಅಲ್ಲೇ ನಂದು ಫಸ್ಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದ್ದು. ಬಟ್ ನನ್ನ ಪುಣ್ಯಕ್ಕೆ ಕರ್ನಾಟಕದಿಂದ ಬಂದವರು ಆಲ್ ಆ್ಯಕ್ಟರ್ಸ್ನೆಲ್ಲ ಒಂದೇ ಹೋಟೆಲಲ್ಲಿ ಒಂದೇ ಇದರಲ್ಲಿ ಇಟ್ಟಿದ್ರು. ಆಗ ನಾನು ಅಪ್ಪು ಎಷ್ಟು ಚೆನ್ನಾಗಿ ಬಾಂಡ್ ಆದ್ವಿ, ಎಷ್ಟು ಒಂದು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಂದರೆ ಒಳ್ಳೆ ಫ್ರೆಂಡ್ಸ್ ಆಗೋದ್ವಿ. ಅದಾದಮೇಲೆ ಅವ್ರಿಗೆ ಎಷ್ಟು ದೊಡ್ಡ ಮನಸ್ಸು ಅಂತಂದರೆ, ಅವರೇ ಒಂದು ದೊಡ್ಡ ಆ್ಯಕ್ಟರ್ ಆದ್ರೂ ಎಷ್ಟು ಇಂಟರ್ವ್ಯೂಗಳಲ್ಲಿ ಎಷ್ಟು ವಿಡಿಯೋ ಇದರಲ್ಲಿ ಅವರು ಮರಿದಿರ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಯಾರು ಅಥವಾ ಚೈಲ್ಡ್ ಆ್ಯಕ್ಟರ್ ಯಾರು ಅಂದರೆ ನನ್ನ ಹೆಸರು ಹೇಳೋರು. ಸೊ ನನ್ನ ಲೈಫ್ ಲಾಂಗ್ ಅದನ್ನು ನಾನು ಮರೆಯೋದಿಲ್ಲ. ಅಫ್ಕೋರ್ಸ್ ಆನಂದ್ ನನ್ನ ಲಾಸ್ಟ್ 2-3 ಸಿನಿಮಾಲಿ ಅವರು ಫಸ್ಟ್ 2-3. ಸೊ ನನ್ನ ಸ್ವಂತ ತಮ್ಮನ ಥರನೇ ಆನಂದ್. ಆ್ಯಂಡ್ ಅಫ್ಕೋರ್ಸ್ ವಿಜಯ ರಾಘವೇಂದ್ರ ಈಸ್ ಅ ಗುಡ್ ಫ್ರೆಂಡ್. ಅವ್ರ ಜೊತೆ ನಂದು ಅಷ್ಟು ಒಡನಾಟ ಇಲ್ಲ, ಬಟ್ ಪರ್ಸ್ನಲ್ ಲೈಫಲ್ಲಂತೂ ಒಳ್ಳೆ ಫ್ರೆಂಡ್. ಈಗೇನು ಮಾಡ್ತಾಯಿದ್ದೀನಿ, ಈಗ ನನ್ನದೇ ಒಂದು ಸ್ವಂತ ಲೈಸನಿಂಗ್ ಕಂಪನಿ ಇದೆ. ಪಬ್ಲಿಕ್ ಪಾಲಿಸಿ ಮತ್ತು ಗವರ್ಮೆಂಟ್ ಜೊತೆ ಏನಾದರೂ ಲೈಸನಿಂಗ್ ಕೆಲಸಗಳಿದ್ದರೆ, ಯಾವ ಕಾರಣ ನಾನು ನಿಮ್ಮನ್ನು ಫಸ್ಟ್ ಬಂದು ಮೀಟ್ ಮಾಡಿದ್ನೋ ಆ ಥರ ಮಲ್ಟಿನ್ಯಾಷನಲ್ ಕಂಪ್ನೀಸ್ಗೆ ಅವರ ಆಂಗ್ಲ ಭಾಷಾ ನಮ್ಮ ಗೌರ್ಮೆಂಟ್ ಆಂಗ್ಲ ಭಾಷೆಗೆ ಟ್ರಾನ್ಸ್ಲೇಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಸಿನಿಮಾ ನೀವು ಕೇಳೋಕ್ಕೆ ಮುಂಚೆ ನಾನೇ ಆನ್ಸರ್ ಮಾಡಿಬಿಡ್ತೀನಿ. ಆ್ಯಕ್ಟಿಂಗ್ ನಿಲ್ಲಿಸಿದ್ದ ಕಾರಣ ನನ್ನ ಎಜುಕೇಷನ್ ಕಂಪ್ಲೀಟ್ ಮಾಡಿ ಮುಂದಕ್ಕೆ ಏನಾದ್ರು ಯೋಚನೆ ಮಾಡಬೇಕು ಅಂತ. ಬಟ್ ನನ್ನ ಲಕ್ಕಿಗೆ ನನ್ನ ಒಂದು ಪ್ರೊಫೆಷ್ನಲ್ ಕರಿಯರ್ ಶುರು ಆಯಿತು, ಅದರಲ್ಲಿ ಬಹಳಷ್ಟು ಸಕ್ಸಸ್ ಕಂಡೆ. ಸೊ ಅದು ಹಾಗೆ ಕಂಟಿನ್ಯೂ ಆಗೋಯಿತು. ಬಟ್ ಡೈರೆಕ್ಷನ್ ಮಾಡೋ ಒಂದು ಆಸೆ ಇದೆ. ಈಗ ಪುಣ್ಯಕ್ಕೆ OTT ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಬಂದಿದೆ. ಸೊ ಎಷ್ಟು ಶೀಘ್ರದಲ್ಲಿ ಆಗುತ್ತೆ ಗೊತ್ತಿಲ್ಲ. ಸೊ ಡೆಫಿನೆಟ್ಲಿ ಡೈರೆಕ್ಷನ್ ಮಾಡೋ ಅಂತಲೂ ಆಸೆ ಇದೆ. ಸರ್ ಇಷ್ಟೆಲ್ಲ ಆಯಿತು, ನೀವು ನಂದು ಇಷ್ಟೊಂದೆಲ್ಲ ನೀವು ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದು ಎಲ್ಲ ನನ್ನ ಡಾನ್ಸ್ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ದೀರ. ನಾನು ಒಂದಷ್ಟು ರಿಸರ್ಚ್ ಮಾಡಿದ್ದೀನಿ. ನಾನು ನಿಮ್ಗೆ ಗೊತ್ತಿಲ್ಲದಿರಂಗೆ ಆರ್ಗನೈಸರ್ಸ್ ರಿಕ್ವೆಸ್ಟ್ ಮಾಡಿ ಸರ್ದು 1-2 ಕ್ಲಿಪ್ಸ್ ಹಾಕ್ಬಿಟ್ಟು ನೀವೀಗ ಏನು ಸರ್ಪ್ರೈಸ್ ಮಾಡ್ತಾ ಇದ್ದೀರಾ? ನೋಡಿ ಸ್ವಾಮಿ ನಾವಿರೋದು ಹೀಗೆ, ಅದು ನಮ್ಮ ತಂದೆಯವರು ಕಿರ್ಲಸ್ಕರ್ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾರೆ.
ನಾವಿರೋದು ಹೀಗೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ನೋಡಿ ಸ್ವಾಮಿ ಸ್ವಾಮಿ ನೋಡಿ ಸ್ವಾಮಿ ಸ್ವಾಮಿ ನೋಡಿ ಸ್ವಾಮಿ ಹಾ ಹಾ ನೋಡಿ ಸ್ವಾಮಿ ಓಹೋ ಸೊ ಮಂಜುನಾಥನ ಹೆಸರಲ್ಲೇ ಇದೆ. ಒಬ್ಬ ಆ್ಯಕ್ಟರ್ ಅಡಗಿದ್ದಾರೆ ಅನಿಸುತ್ತೆ. ಸೊ ಡಾಕ್ಟರ್ ಮಂಜುನಾಥ್ ಅಲ್ಲ, ಇನ್ಮೇಲಿಂದ ನಾವು ಎಕ್ಸ್ಚೇಂಜ್ ಮಾಡ್ಕೊಂಬಿಡ್ಬೇಕು. ಇವ್ರು PhD ನಾನು ಕೊಡ್ಲಿ, ನಾನು ನನ್ನ ಮಾಸ್ಟರ್ ಕೊಟ್ಬಿಡ್ತೀನಿ ಇವ್ರಿಗೆ. ಸರ್, ಸೊ ನೀವು ನನ್ನ ಇಷ್ಟೆಲ್ಲ ಪ್ರಶ್ನೆ ಕೇಳಿದ್ರಿ. ನನಗೂ ಒಂದೆರಡು, ನೀವು ಲೇಬರ್ ಕಮಿಷನರ್ ಆಗಿ ನಿಮ್ಮ ವರ್ಕ್ದು ವೃತ್ತಿದು ಎಲ್ಲ ಸ್ಟ್ಯಾಂಡರ್ಡ್ ಕ್ವೆಶನ್ಸ್ ನಿಮ್ಗೆ ಕೇಳ್ತಾರೆ. ನನ್ನ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೀವು ಚಿಕ್ಕ ಹುಡುಗರಿದ್ದಾಗ ನಿಮ್ಮ ವೆನ್ ಯು ಆರ್ ಗ್ರೋಯಿಂಗ್ ಅಪ್ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಅಥವಾ ಏನಾದರೂ ಹಾಸ್ಯಕರನೋ ಅಥವಾ ಸೀರಿಯಸ್ ಇನ್ಸಿಡೆಂಟ್ಸ್ ಏನೋ ಶೇರ್ ಮಾಡ್ಕೊಳ್ಬೋದಾ? ಮಂಜುನಾಥ್, ನಮಗೆ ತಕ್ಷಣ ಜ್ಞಾಪಕ ಬರ್ತಾ ಇಲ್ಲ. ನೀವು ಇದನ್ನು ಕೇಳ್ತೀರಂತ ನಂಗೆ ಗೊತ್ತೇ ಇರಲಿಲ್ಲ. ಓಕೆ, ನಾವು ಚಿಕ್ಕವರಿದ್ದಾಗ ಬಹುಶಃ ಒಂದು ಇನ್ಸಿಡೆಂಟ್ ಮಾತ್ರ, ಒಂದು ತಮಾಷೆ ಇನ್ಸಿಡೆಂಟ್ ಮಾತ್ರ ಹೇಳ್ತೀನಿ. ಈ ನಮ್ಮ ಮನೆಗಳ ಹತ್ರ ಆಗ ಬುಡುಬುಡಿಕೆಯವರು ಬರೋರು. ಒಂದು ಏನೋ ಒಂಥರ ವೇಷ ಗೀಷ ಹಾಕ್ಕೊಂಡು ಬುಡುಬುಡಿಕೆ ಹೇಳೋರು ಅಂತ ಏನೋ ಆ ಥರ ಬರ್ತಾಯಿದ್ರು. ಅವರೆಲ್ಲ ಬಂದು ಮನೇಲಿ ಕೂತ್ಕೊಂಡು ಪೂರ್ವಜರ ಹೆಸರುಗಳೆಲ್ಲ ಹೇಳ್ಕೊಂಡು ಹಿಂಗಾಗುತ್ತೆ ಅಂತ ಹಾಲಕ್ಕಿ ನೋಡಿ ಹಿಂಗೆಲ್ಲ ಇರೋರು. ನಮಗೆಲ್ಲ ಭಯ ಅವ್ರು ನೋಡಿದ್ರೆ. ಅವಾಗೆಲ್ಲ ನಾವು ಸ್ನೇಹಿತರುಗಳು ಮಾತಾಡ್ಕೊಳ್ತಾ ಇದ್ವಿ, ಇವರೆಲ್ಲ ಯಾರು ಏನು ಇಲ್ಲ, ಇವರು ರಾತ್ರಿ ಹೊತ್ತು ಸ್ಮಶಾನದಲ್ಲಿ ಇದು ಏನು ಬುರುಡೆ ಮತ್ತು ಅದು ಇದು ಎಲ್ಲ ನೋಡಿಕೊಂಡು ಎಲ್ಲ ಏನೋ ತಿಳ್ಕೊಂಡು ಬರ್ತಾರೆ ಅಂತೆಲ್ಲ ಅವರು ನಮ್ಮ ಸ್ನೇಹಿತರುಗಳೆಲ್ಲ ಹೇಳ್ತಿದ್ರು. ಅವಾಗ ನಾವೇನು ಮಾಡ್ತಾಯಿದ್ವಿ, ನಮ್ಮ ಊರ ಆಚೆ ಸ್ಮಶಾನ ಇದೆ. ರಾತ್ರಿ 12 ಗಂಟೆಗೆ ನಾವು ಹೋಗೋಣ ಅಂತ ತೀರ್ಮಾನ ಮಾಡಿ ಮನೆಯಿಂದ ಎಲ್ಲರೂ ಎದ್ದು ಬಂದು ಒಂದು 4 ಜನ ಸ್ನೇಹಿತರು, ಆ ಸ್ನೇಹಿತರು ಈಗಲೂ ಇದ್ದಾರೆ, ನಾವೆಲ್ಲರೂ ಸೇರಿಕೊಂಡು ರಾತ್ರಿ 12 ಗಂಟೆಗೆ ಸ್ಮಶಾನ ಹತ್ರ ಹೋಗಿ ಆ ಗೋರಿಗಳ ಮೇಲೆ ಕುತ್ಕೊಂಡಿದ್ದು ಬರೋದು. ಗೋರಿಗಳ ಮೇಲೆ ಕುತ್ಕೊಂಡಿದ್ದು ನಮ್ಗೆ ಏನಾಗುತ್ತೆ ನೋಡೋಣ, ನಮಗೂ ಆ ಥರ ಪವರ್ಸ್ ಬರುತ್ತಾ ಏನು ಅಂತ. ಸೊ ಈ ಥರ ಕೆಲವೊಂದು ಘಟನೆಗಳು. ಬಟ್ ನಮ್ಮ ತಂದೆಯವರು ನೀವು ಹೇಳಿದ ಹಾಗೆ ಅವರು ಕೂಡ ಒಂದು ಇಂಡಸ್ಟ್ರಿಯಲ್ ವರ್ಕರು. ಕಿರ್ಲೋಸ್ಕರ್ ಎಲೆಕ್ಟ್ರಿಕ್ ಕಂಪನಿಯಲ್ಲಿ ಫೋಟೋಸ್ ತೋರಿಸಿದ್ವಿ. ಅವರು ಕಿರ್ಲೋಸ್ಕರ್ ಎಲೆಕ್ಟ್ರಿಕ್ ಕಂಪನಿನಲ್ಲಿ ಒಬ್ಬ ಕಾರ್ಮಿಕರಾಗಿ ಅವರು ದುಡಿದಿದ್ರು. ಆ ಸಂದರ್ಭದಲ್ಲಿ ನಾನು ಬಹುಶಃ 5 ವರ್ಷ ಇದ್ದಾಗಲೋ ಏನೋ ನಾನು ನಮ್ಮ ತಂದೆಯವ್ರನ್ನ ಕೇಳ್ತಿದ್ರಂತ, ಇದು ಸಾಮಾನ್ಯವಾಗಿ ಎಲ್ಲ ಕಡೆನೂ ಹೇಳ್ತಿರ್ತೀನಿ, ಡ್ಯಾಡಿ ನೀವು ನಿಮಗೆ ಬೋನಸ್ ಕೊಟ್ರಾ ಅಂತ. ಅಂದರೆ 5 ವರ್ಷದಲ್ಲೇ ಬೋನಸ್ ಕೊಟ್ರಾ ನಿಮಗೆ ಫ್ಯಾಕ್ಟ್ರಿನಲ್ಲಿ ಏನು ಅನ್ನೋ ಒಂದು ವಿಚಾರಣೆ ಮಾಡ್ತಿದೆ ಅಂತ ನಮ್ಮ ಮನೆಯಲ್ಲೆಲ್ಲ ನೆನಪು ಮಾಡ್ಕೊಳ್ತಿರ್ತಾರೆ. ಇಷ್ಟು ಮಾತ್ರ ಹೇಳಬಲ್ಲೆ ಮಂಜುನಾಥ್. ಸೊ ಈಗ ನಿಮ್ಮ ವೃತ್ತಿಯಿಂದ ಎಲ್ಲ ಕಾರ್ಮಿಕರಿಗೂ ಬೋನಸ್ ಕೊಡಿಸ್ತಾ ಇದ್ದೀರಾ. ತುಂಬ 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 ಥ್ಯಾಂಕ್ಸ್. ಇನ್ನೂ ಮತ್ತಷ್ಟು ನಮ್ಮವರು ಅಂತಂದರೆ ಬೆಂಗಳೂರಲ್ಲಿ ಹುಟ್ಟು ಬೆಳೆದವರಿಗೆ ಪ್ರೋತ್ಸಾಹ ನೀಡಿ ನಿಮ್ಮ ಇದ್ರ ಮೂಲಕ ಏನೇನು ಲೇಬರ್ ರಿಫಾರ್ಮ್ಸ್ ಏನಿದೆ ಪಾಸಿಟಿವ್ ಆಗಿ ಮಾಡಿ ಅಂತ ನನ್ನ ವರ್ಕರ್ಸ್ ಪರವಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಮತ್ತು ದಯವಿಟ್ಟು ನನ್ನನ್ನು ಇಲ್ಲಿ ಕರೆಸಿ ಈ ಒಂದು ಆಪರ್ಚುನಿಟಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಆಪರ್ಚುನಿಟಿ ಕೊಟ್ಟಂಥ ಆರ್ಗನೈಸರ್ಸ್ಗೂ ಮತ್ತು ನಿಮಗೆ ತುಂಬ 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 ಹೃದಯದಿಂದ ಧನ್ಯವಾದಗಳು. ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ಕಲಾ ರಸಿಕರಿಗೂ ನಮ್ಮ ಅನಂತ ಧನ್ಯವಾದಗಳು. ಸರ್, ಇಬ್ಬರು ಬಾಲ್ಯದಲ್ಲಿ ಇದ್ದೀರಾ, ವಾಪಸ್ ಬಂದ್ರಾ? ಇಬ್ಬರು ಕೂಡ ಅವರು ಒಂದು ರೌಂಡ್ ಅವ್ರ ಬಾಲ್ಯನೆಲ್ಲ ನೋಡ್ಕೊಂಡು ವಾಪಸ್ ಬಂದಿದ್ದಾರೆ. ಇಬ್ಬರು ದಯಮಾಡಿ ವೇದಿಕೆ ಮೇಲೆ ಇರಬೇಕು. ಶ್ರೀಮತಿ ಅನಿತಾ ಎಸ್ ಮತ್ತು ವೇದ ಅವರು ದಯಮಾಡಿ ಮಂಜುನಾಥ್ ಗಂಗಾಧರ್ ಸರ್ಗೆ ಮತ್ತು ಮಾಸ್ಟರ್ ಮಂಜುನಾಥ್ ಅವರಿಗೆ ಒಂದು ವಂದನೆಗಳನ್ನು ಸಲ್ಲಿಸಬೇಕು ಪುಸ್ತಕವನ್ನು ನೀಡುವ ಮುಖಾಂತರ. ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ. ಯಾಕೆ ಅಂತಂದರೆ ತುಂಬ ನಗ್ಸಿದ್ದಾರೆ.